ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ A2 ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಥವಾ ದರ್ಶನ್ ತೂಗುದೀಪು ಈ ಪ್ರಕರಣದಿಂದ ಬಚಾವಾಗ್ತಾರಾ? ಈ ಪ್ರಕರಣದಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ? ಈ ಪ್ರಕರಣದಲ್ಲಿ ದರ್ಶನ್ ಅಸಲಿಗೆ ಪಾತ್ರವೇನು? ಪೊಲೀಸರ ತನಿಖೆಯಲ್ಲಿ ದರ್ಶನ್ ಬಗ್ಗೆ ಸಿಕ್ಕಿರುವಂತಹ ಮಹತ್ವದ ಇನ್ಫಾರ್ಮೇಶನ್ಸ್ಗಳೇನು? ಈ ಕೇಸ್ನಲ್ಲಿ 17 ಮಂದಿ ಆರೋಪಿಗಳಿದ್ದಾರೆ. ನೇರವಾಗಿ ಭಾಗಿಯಾದಂತಹ ಇಬ್ಬರು ಸೇರಿ 10 ಮಂದಿ ಸಾಕ್ಷ್ಯವನ್ನು ಕೂಡ ನುಡಿದಿದ್ದಾರೆ. ಈಗಾಗಲೇ ದರ್ಶನ್ 30 ಲಕ್ಷ ಕೊಟ್ಟಿದ್ದಾಗಿಯೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಪ್ರಕರಣವನ್ನ ಇಲ್ಲೇ ಮುಚ್ಚಿ ಹಾಕಬೇಕು ಅಂತ ಹೇಳ್ಬಿಟ್ಟು ಸಹಚರರಿಗೆ 30 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾಗಿಯೂ ಕೂಡ ಒಪ್ಪಿಗೆಯನ್ನ ಈಗ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸಿದ್ದಾರೆ. ಹೀಗಿರುವಾಗ ಈ ರೀತಿಯೆಲ್ಲ ಒಪ್ಕೊಂಡಿರುವಾಗ ದರ್ಶನ್ ಸೇಫ್ ಆಗೋಕೆ ಸಾಧ್ಯನಾ ಅನ್ನುವಂತ ಒಂದಷ್ಟು ಅಂಶಗಳು ಕೂಡ ಗೊತ್ತಾಗ್ತಿದೆ. ಈಗಾಗಲೇ ಪೊಲೀಸರು ತನಿಖೆಯ ಅಂತಿಮ ಹಂತಕ್ಕೂ ಕೂಡ ಬಂದಿದ್ದಾರೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸ್ತಿದ್ದಾರೆ. ಹಾಗಾದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳು ಇರಬಹುದು ಮತ್ತು ದರ್ಶನ್ ಇಲ್ಲಿ ಸೇಫ್ ಆಗೋಕೆ ಸಾಧ್ಯವಾಗುವುದಾದ್ರೆ ಹೇಗೆ? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಂತೆ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಬಚಾವ್ ಆಗಬಹುದಾ ಅನ್ನೋದು ಈಗಿರುವಂತ $1 ಮಿಲಿಯನ್ ಪ್ರಶ್ನೆ. ಯಾಕಂತ ಹೇಳಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದೆ ಸಾಕಷ್ಟು ಅವಕಾಶಗಳಿದ್ದಾವೆ, ಸಿನಿಮಾಗಳಿದ್ದಾವೆ, ಆಮೇಲೆ ಅವರನ್ನು ನಂಬಿಕೊಂಡು ಒಂದಷ್ಟು ಬದುಕುಗಳು ಕೂಡ ಸಾಕ್ತಾ ಇದ್ದಾವೆ. ಹೀಗಿರುವಾಗ ದರ್ಶನ್ ಜೈಲಿನಲ್ಲಿ ಹೋಗಿ ಕೂತ್ರೆ ದರ್ಶನ್ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಈಗಾಗಲೇ 1 ಸಲ ಜೈಲು ಸೇರಿದ್ರು. ಜೈಲಿನಿಂದ ಹೊರಗೆ ಬರೋದು ಯಾವಾಗ ಈ ಕೇಸ್ನಲ್ಲಿ ಅನ್ನೋದು ಈಗ ಗೊತ್ತಿರೋದಂತ ವಿಚಾರ. ಈ ಹಿಂದೆ 28 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದಂಥ ದರ್ಶನ್ ಹೆಂಡತಿಗೆ ಹಲ್ಲೆ ಮಾಡಿದಂಥ ಪ್ರಕರಣದಲ್ಲಿ ಈಗ ಈ ಹತ್ಯೆ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದು ಗಮನಿಸಬೇಕಾಗಿರುವಂಥ ವಿಚಾರ. ಬಟ್ ಇದೇ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಅಟ್ ದಿ ಸೇಮ್ ಟೈಮ್ ದರ್ಶನ್ ವಿಚಾರ ಕಲೆ ಹಾಕಿರುವಂತಹ ಒಂದಷ್ಟು ಮಾಹಿತಿಗಳು ಮತ್ತು ದರ್ಶನ್ ಮೇಲೆ ಈ ಪ್ರಕರಣದ ತೂಗುಗತ್ತಿ ನೇತಾಡ್ತಿರೋದ್ರಿಂದ ಏನಾಗಬಹುದು ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಈಗಾಗಲೇ ದರ್ಶನ್ ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಪವಿತ್ರಗೌಡ ಸೇರಿದಂತೆ ಈ ಪ್ರಕರಣದಲ್ಲಿ ಸಾಥ್ ಕೊಟ್ಟಂತಹ 17 ಆರೋಪಿಗಳು ಈಗಾಗಲೇ ಅಂಧರಾಗಿದ್ದಾರೆ. ಪೊಲೀಸರು ಬಹುತೇಕ ತನಿಖೆಯನ್ನು ಕೂಡ ಪೂರ್ಣಗೊಳಿಸಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಕಿಡ್ನಾಪ್ ಮತ್ತು ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ 17 ಮಂದಿ, ಸುಮಾರು 10 ಮಂದಿ ಸಾಕ್ಷಿಯನ್ನು ಕೂಡ ಪರಿಗಣಿಸಿ ಎಲ್ಲ ಸ್ವಇಚ್ಛ ಹೇಳಿಕೆಗಳನ್ನು ದಾಖಲಿಸಿ ಈ ಪೈಕಿ ದರ್ಶನ್ಗೆ ಮುಳುವಾಗುವಂತಹ ಅಂಶಗಳು ಕೂಡ ಇಲ್ಲಿ ಉಲ್ಲೇಖ ಆಗಿದ್ದಾವೆ ಅನ್ನೋದು ಕೂಡ ಗಮನಿಸಬೇಕು. ಯಾಕೆ ದರ್ಶನ್ಗೆ ಮುಳುವಾಗುವಂಥ ಅಂಶಗಳು ಏನು? ದರ್ಶನ್ ಸೇಫ್ ಆಗೋದಾದ್ರೆ ಹೇಗೆ? ಈ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ದರ್ಶನ್ಗೆ ಈ ಪ್ರಕರಣ ಹೇಗೆ ಮುಳುವಾಗಬಹುದು ಅನ್ನೋದನ್ನ ನೋಡೋದಾದ್ರೆ, ಸಹ ಆರೋಪಿಗಳ ಹೇಳಿಕೆಗಳಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಪದೇ ಉಲ್ಲೇಖವನ್ನ ಮಾಡಿದ್ದಾರೆ ಮತ್ತು ಇಲ್ಲಿ ದರ್ಶನ್ ಸೇಫ್ ಆಗಬಾರದು ಅನ್ನುವಂಥ ಉದ್ದೇಶವನ್ನು ಕೂಡ ಅವರು ಈ ತಮ್ಮ ಹೇಳಿಕೆಯಲ್ಲಿ ತೋರಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ನೇರವಾಗಿ ಅಲ್ಲ ಪರೋಕ್ಷವಾಗಿ. ಇನ್ನು ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ನೀಡಿರುವಂತಹ 164 ಹೇಳಿಕೆಯಲ್ಲಿ ದರ್ಶನ್ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿದೆ ಮತ್ತು ದರ್ಶನ್ ಅಲ್ಲಿಗೆ ಬಂದಿದ್ರು ಅನ್ನೋದನ್ನ ಆತನು ಕೂಡ ಒಪ್ಪಿಕೊಂಡಿದ್ದಾನೆ. ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಸ್ವಲ್ಪ ಡೀಲಿಂಗು ಕೂಡ ಆ ಸಂದರ್ಭದಲ್ಲಿ ಇಳಿದಿದ್ದ, ಬಟ್ ಡೀಲ್ ಆಗಲಿಲ್ಲ, ಇಳಿದಿದ್ದ ಅನ್ನುವಂಥ ಮಾಹಿತಿಯು ಕೂಡ ಇದೆ. ಇದಾದ ಬಳಿಕ ದರ್ಶನ್ ಹಲ್ಲೆ ನಡೆಸಿದ್ದನ್ನ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಆಗಿ ನೋಡಿದ್ದ ಅನ್ನೋದನ್ನ, ಅಂದರೆ ಬಹುಶಃ ಯಾರೇ ಆದರೂ ಕೂಡ ಈಗ ದರ್ಶನ್ ಜೊತೆಗಿದ್ದಂಥ ಅಷ್ಟು ಜನ ಸ್ನೇಹಿತರಲ್ಲಿ ಯಾರೇ ಕೂಡ ಹಲ್ಲೆ ಮಾಡಿದ್ರು ಕೂಡ ಇನ್ನೊಬ್ರು ಹಲ್ಲೆ ಮಾಡಿದ್ದೀವಿ ಅಂತ ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅಷ್ಟು ಸುಲಭನೂ ಕೂಡ ಅಲ್ಲ. ಹೀಗಿರುವಾಗ ಇಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದನ್ನು ಸ್ವತಃ ಒಬ್ಬ ಐ ವಿಟ್ನೆಸ್ಸೇ ನೋಡಿದ್ದಾನೆ ಅಂತ ಹೇಳಿದ್ರೆ ಅದು ಕೂಡ ಪ್ರಮುಖ ಸಾಕ್ಷಿ ಆಗ್ತದೆ. ಇನ್ನು ಈ ರೇಣುಕಾಸ್ವಾಮಿಯ ದೇಹವನ್ನು ಸಾಗಿಸೋಕ್ಕೋಸ್ಕರ ಪುನೀತ್ ಇಲ್ಲಿ ಸಾಕ್ಷಿಯನ್ನ ನುಡಿದಿದ್ದಾನೆ. ಏನಂತ ಹೇಳಿದ್ರೆ ಕಾರು ಕೊಟ್ಟಂತಹ ಪುನೀತ್, ಕಾರನ್ನ ಕೊಟ್ಟಿದ್ದು ಇದೇ ಪುನೀತ್ ಅನ್ನೋದು ಕೂಡ ಗೊತ್ತಾಗಿದೆ. ಆತನು ಕೂಡ ಸಾಕ್ಷಿಯನ್ನು ನುಡಿದಿದ್ದಾನೆ. ಇದರ ಜೊತೆಗೆ ದರ್ಶನ್ ಮತ್ತು ಇತರೆ ಆರೋಪಿಗಳ ಮೊಬೈಲ್ ಸಂಭಾಷಣೆಯನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದು ಅದನ್ನು ಕೂಡ ಗಮನಿಸಿದ್ದಾರೆ. ಅದರಲ್ಲೂ ಕೂಡ ಈ ಬಗ್ಗೆ ಉಲ್ಲೇಖ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೊನೆಯದಾಗಿ ಶೆಡ್ನ CCTV ಫುಟೇಜ್ಗಳನ್ನು ಕೂಡ ಇಲ್ಲಿ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದಾಗ ಅಲ್ಲೂ ಕೂಡ ದರ್ಶನ್ ಬಂದು ಹೋಗಿರೋದು ಮತ್ತು ದರ್ಶನ್ ಪಾತ್ರದ ಬಗ್ಗೆ ಪ್ರಮುಖವಾದಂಥ ಸಾಕ್ಷಿಗಳೇ ಸಿಕ್ಕಿದ್ದಾವೆ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಕಾನೂನಿನಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತ ವ್ಯಕ್ತಿ ಅಪರಾಧಿ ಅನ್ನೋದು ಸಾಬೀತಾಗದೆ ಶಿಕ್ಷೆಯನ್ನು ವಿಧಿಸೋಕೆ ಸಾಧ್ಯವಿಲ್ಲ. ಹಾಗೇನೆ ಆರೋಪಿ ಸ್ಥಾನದಲ್ಲಿ ನಿಲ್ಲುವಂಥ ದರ್ಶನ್ ಅನ್ನ ಪಾರು ಮಾಡೋದಕ್ಕೆ ಆತನ ಪರ ವಕೀಲರು ಈಗಾಗಲೇ ಸಕಲ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಿದ್ದಾರೆ. ಆಮೇಲೆ ಈಗಾಗಲೇ ವಿಜಯಲಕ್ಷ್ಮಿ ಕೂಡ ಈ ಪ್ರಕರಣವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಗಂಡನನ್ನ ಬಚಾವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಟಾಪ್ ಮೋಸ್ಟ್ ವಕೀಲರ ತಂಡವನ್ನೇ ಸಿದ್ಧಪಡಿಸಿದ್ದಾರೆ. ಹಾಗಾಗಿ ದರ್ಶನ್ಗೆ ಈ ಕೇಸ್ನಲ್ಲಿ ಪಾರಾಗೋದಕ್ಕೆ ಕೆಲವು ಅಂಶಗಳು ಕೂಡ ಇದ್ದಾವೆ. ಆ ಅಂಶಗಳು ಸಹಕಾರಿ ಆಗುತ್ತಾ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ಅಂಶಗಳು ದರ್ಶನ್ಗೆ ಸಹಕಾರಿ ಆಗ್ಬಹುದು ಈ ಕೇಸ್ನಿಂದ ಬಚಾವಾಗೋಕೆ ಅಂತೇಳಿ ನೋಡೋದಾದ್ರೆ, ಪೊಲೀಸರು ಸಲ್ಲಿಸಿರುವಂತಹ ರಿಮಾಂಡ್ ಅರ್ಜಿಯನ್ನ ಕೂಲಂಕುಷವಾಗಿ ಗಮನಿಸಿದರೆ ರೇಣುಕಾಸ್ವಾಮಿಯ ಹತ್ಯೆಯಲ್ಲಿ ಆರೋಪಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಉಲ್ಲೇಖಿಸಲಾಗಿದೆ ಹೊರತು ದರ್ಶನ್ ಹೆಸರನ್ನ ನಿರ್ದಿಷ್ಟವಾಗಿ ಪ್ರಸ್ತಾಪವನ್ನ ಮಾಡಿಲ್ಲ.
ದರ್ಶನ್ ಹಲ್ಲೆಯಿಂದನೇ ರೇಣುಕಾಸ್ವಾಮಿ ಜೀವವನ್ನು ಬಿಟ್ಟಿದ್ದಾನೆ ಅಂತಲೂ ಕೂಡ ಉಲ್ಲೇಖ ಆಗಿಲ್ಲ, ಅಥವಾ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗಿಲ್ಲ ಅನ್ನೋದನ್ನು ನಿರ್ದಿಷ್ಟವಾಗಿ ತಿಳಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಯಾವುದೇ ಪ್ರಕರಣ ನ್ಯಾಯಾಲಯದಲ್ಲಿ ಸಾಬೀತಾಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂಥ ನಿರ್ದಿಷ್ಟವಾದಂಥ ಉಲ್ಲೇಖ ತೀರಾ ಅಗತ್ಯ ಅನ್ನೋದು ಕೂಡ ಕಾನೂನು ಪರಿಣಿತರ ಅಭಿಪ್ರಾಯ. ಹಾಗೇನೆ ಇದೇ ರಿಮೈಂಡ್ ಅರ್ಜಿಯಲ್ಲಿ ಇನ್ನೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥದ್ದು. ಆದರೆ ದರ್ಶನ್ ತಾನೇ ಸೂಚನೆ ನೀಡಿ ಕಿಡ್ನಾಪ್ ಮಾಡಿಸಿದ್ದನ್ನ ಸಾಬೀತುಪಡಿಸೋದಕ್ಕೆ ಪೂರಕ ಸಾಕ್ಷಿಗಳ ಅಗತ್ಯ ಬೀಳುತ್ತೆ. ಈತನ ಮೃತದೇಹವನ್ನು ವಿಲೇವಾರಿ ಮಾಡೋದಕ್ಕೆ, ಯಾರು ರೇಣುಕಾಸ್ವಾಮಿಯ ದೇಹವನ್ನು ವಿಲೇವಾರಿ ಮಾಡೋದಕ್ಕೆ ದರ್ಶನ್ 30 ಲಕ್ಷ ಹಣವನ್ನು ಕೊಟ್ಟಿದ್ದಾಗಿ ತಿಳಿಸಲಾಗಿದೆ. ಈ ಹಣವನ್ನು ಪ್ರದೋಷ್ಗೆ ಕೊಟ್ಟಿರುವುದಾಗಿಯೂ ಕೂಡ ತಿಳಿಸಲಾಗಿದೆ. ಆದರೆ ಬ್ಯಾಂಕ್ ಟ್ರಾನ್ಸ್ಫರ್ ನಡೆದಿಲ್ಲ. ಅಂದರೆ ಹಣ ಕೊಟ್ಟಿರೋದು ಸಾಬೀತುಪಡಿಸೋದಕ್ಕೆ ಸುಲಭವೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟು ಮಾತ್ರವಲ್ಲ, ಶೆಡ್ನಲ್ಲಿದ್ದಂಥ CCTV ಫುಟೇಜ್ಗಳಲ್ಲಿ ದರ್ಶನ್ ಬಂದಿರೋದು ಸಾಬೀತಾಗುತ್ತೆ. ಆದರೆ ಹಲ್ಲೆ ನಡೆಸಿರೋದು ಸೆರೆಯಾಗಿಲ್ಲ. ಅಂದರೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ದರ್ಶನ್ ಪಾತ್ರ ಇದೆ ಅನ್ನುವಂಥದ್ದು, ಯಾವುದರಲ್ಲಿ ಹಲ್ಲೆ ಮಾಡಿ ಜೀವ ತೆಗೆಯೋದ್ರಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋದಕ್ಕೆ ಈ ಸಾಕ್ಷಿ ಆಗೋದಿಲ್ಲ, ಸಹಾಯ ಮಾಡೋದಿಲ್ಲ ಅನ್ನೋದು ಕೂಡ ಮಹತ್ವವಾದಂತಹ ಬದಲಾವಣೆ ಅಥವಾ ಟ್ವಿಸ್ಟ್ ಆಗುತ್ತೆ ಅನ್ನೋದು ಕೂಡ ಸತ್ಯ. ಇನ್ನು ಈ ದೇಹವನ್ನು ಸೆಕ್ಯೂರಿಟಿ ರೂಮ್ನಲ್ಲಿ ತಂದು ಇರಿಸಲಾಗಿತ್ತು. ಹಾಗಾಗಿ ಆರೋಪಿಗಳು ಇದನ್ನು ಒಪ್ಕೊಂಡಿದ್ದಾರೆ. ಈ ರೀತಿ ಅಲ್ಲಿ ಹಲ್ಲೆ ಮಾಡಿದ ನಂತರ ಆತನ ಜೀವ ಹೋಗಿದ ಬಳಿಕ ಸೆಕ್ಯೂರಿಟಿ ರೂಮ್ನಲ್ಲಿ ಈ ದೇಹವನ್ನು ತಂದು ಇರಿಸಿದ್ವಿ ಅಂತಲೂ ಕೂಡ ಹೇಳಿದ್ದಾರೆ. ಈ ರೀತಿ ತುಂಬ ಆರೋಪಿಗಳು ಹೇಳಿರೋದ್ರಿಂದ ಅಲ್ಲಿನ CCTV ಕ್ಯಾಮ್ರಾ ಇದೆ ಆದರೂ ಕೂಡ ಆ ಕೋಣೆಗೆ ದರ್ಶನ್ ಹೋಗಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಈ ದೇಹವನ್ನು ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಎಲ್ಲೂ ಕೂಡ ತನ್ನ ಪಾತ್ರವನ್ನು ಈತ ವಹಿಸಿಲ್ಲ. ಈಗಾಗಲೇ ಸ್ಪಷ್ಟವಾಗಿ ಇದನ್ನು ಎಲ್ಲ ಆರೋಪಿಗಳು ಕೂಡ ಒಪ್ಕೊಂಡಿದ್ದಾರೆ. ದರ್ಶನ್ ಕೂಡ ಹೇಳಿದ್ದಾರೆ. ವಿನಯ್ ಮತ್ತು ಇತರ ಆರೋಪಿಗಳು ಮೃತದೇಹದ ವಿಲೇವಾರಿಗೆ ತೆರಳಿದ್ದರ ಹೊರತು ಇಲ್ಲೆಲ್ಲೂ ಕೂಡ ದರ್ಶನ್ ಹೋಗಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಆಮೇಲೆ ಈ ಸೆಕ್ಯೂರಿಟಿ ರೂಮ್ಗೂ ಕೂಡ ಎಲ್ಲಿ ದೇಹವನ್ನು ತಂದು ಇಟ್ಟರು ನೋಡಿ ಜೀವ ಹೋದ ಬಳಿಕ, ಅಲ್ಲಿಗೂ ಕೂಡ ದರ್ಶನ್ ಹೋಗಿಲ್ಲ ಅನ್ನೋದು, ಇದು ಕೂಡ ದರ್ಶನ್ಗೆ ಒಂದು ರೀತಿಯಲ್ಲಿ ಸಹಕಾರಿ ಆಗ್ಬೋದು ಅಂತೇಳಿ. ಇನ್ನು ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದಂಥ ಪೊಲೀಸರು ಮಹಜರನ್ನು ನಡೆಸಿದ್ದಾರೆ. ಅಲ್ಲಿ 3 ಕಡೆ ಮಹಜರ್ ನಡೆದಿದೆ. ಆದರೆ ದರ್ಶನನ್ನು ನಿಲ್ಲಿಸಿಕೊಂಡು ಮಹಜರ್ ನಡೆಸಿರೋದು ಹಲ್ಲೆ ನಡೆದಿದೆ ಎನ್ನಲಾದಂಥ ಒಂದು ಜಾಗದಲ್ಲಿ ಮಾತ್ರ. ಅಂದರೆ ಮಿಕ್ಕ 2 ಜಾಗದಲ್ಲಿ ದರ್ಶನ್ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇಂಥ ಸೂಕ್ಷ್ಮ ವಿಚಾರಗಳನ್ನೇ ದರ್ಶನ್ ಪರ ವಕೀಲರು ಪಾಯಿಂಟ್ ಔಟ್ ಮಾಡುವಂಥ ಸಾಧ್ಯತೆ ಇದೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ದರ್ಶನ್ ಇತರ ಆರೋಪಿಗಳಿಗೆ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಅಥವಾ ವಿಡಿಯೋ ಅಥವಾ ವಾಯ್ಸ್ ಮೆಸೇಜು ಅಥವಾ ಟೆಕ್ಸ್ಟ್ ಮೆಸೇಜು ಯಾವುದರಲ್ಲಾದರೂ ದರ್ಶನ್ ಹೇಳಿದ್ದಾರಾ, ಈ ರೀತಿ ನೀವು ಆತನನ್ನು ಮುಗಿಸಿಬಿಡಬೇಕು ಅಂತೇಳಿ ಹೇಳಿದ್ದಾರಾ ಅನ್ನೋದು ಪ್ರಮುಖವಾಗುತ್ತೆ. ಆ ರೀತಿ ಏನಾದರೂ ಹೇಳಿಲ್ಲ ಅಂತ ಹೇಳಿದ್ರೆ ದರ್ಶನ್ ಪಾತ್ರ ಇದರಲ್ಲಿ ಸಹಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಯಾವುದೇ ವಕೀಲರಾದರೂ ಕೂಡ ತನ್ನ ಕಕ್ಷಿದಾರರನ್ನು ಸೇಫ್ ಮಾಡೋದಕ್ಕೆ ಇರುವಂಥ ಅಂಶಗಳ ಬಗ್ಗೆ ಹುಡುಕಾಟವನ್ನು ನಡೆಸ್ತಾರೆ. ಇಲ್ಲಿ ಕ್ರಿಮಿನಲ್ ಲಾಯರ್ ಮತ್ತು ಅತ್ಯಂತ ಫೇಮಸ್ ಆಗಿರುವಂಥ ಲಾಯರ್ಗಳೇ ವಾದವನ್ನು ಮಂಡಿಸೋದ್ರಿಂದ ಸಹಜವಾಗಿ ಇಂಥ ಅಂಶಗಳನ್ನು ಇಟ್ಕೊಂಡೇ ಇಲ್ಲಿ ನ್ಯಾಯಾಧೀಶರ ಮುಂದೆ ಮೊದಲಿಗೆ ವಾದವನ್ನು ಮಂಡಿಸ್ತಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್, ಈ ಪ್ರಕರಣದಲ್ಲಿ ಮೊದಲು ದರ್ಶನ್ಗೆ ಜಾಮೀನನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಂತರ ಈ ಪ್ರಕರಣದ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ. ಆಗ ಏನಾಗುತ್ತೆ ಅನ್ನೋದು ಗಮನಿಸಬೇಕು. ಅದು ಎಷ್ಟು ವರ್ಷ ಎಳೆಯುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಈ ವಿಚಾರ ಏನಿದೆ ಇದು ಇಮಿಡಿಯೇಟ್ಲಿ ಸಾರ್ಟ್ ಔಟ್ ಆಗಲೇಬೇಕು ಅನ್ನೋದು ಈಗ ಎಲ್ಲರ ಆಗ್ರಹ. ಹಾಗೆಯೇ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಮತ್ತು ದರ್ಶನ್ ಇಲ್ಲಿ ನೇರವಾಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತೇಳಿ ಹೇಳೋದಕ್ಕೆ ಸೂಕ್ತವಾದಂಥ ಸಾಕ್ಷಿಗಳು ಇರದಂಥ ಕಾರಣಕ್ಕೋಸ್ಕರ ದರ್ಶನ್ ಬಚಾವಾಗುವಂಥ ಸಾಧ್ಯತೆಯು ಕೂಡ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದೆ. ಅದೇನೇ ಇದ್ರೂ ಕೂಡ ಇಲ್ಲಿ ದರ್ಶನ್ ಈ ಪ್ರಕರಣದಿಂದ ಆಗೋದಿಲ್ವಾ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ವಾದ ಪ್ರತಿವಾದವನ್ನು ನೋಡಬೇಕು. ನಂತರ ಜಡ್ಜು ಈ ಹಿಂದಿನ ಕೆಲವು ಪ್ರಕರಣಗಳ ಒಂದಷ್ಟು ವಿಚಾರಗಳನ್ನು ತೆಗೆದುಕೊಂಡು ಇಲ್ಲಿ ಏನು ತೀರ್ಪನ್ನು ಕೊಡ್ತಾರೆ, ದರ್ಶನ್ಗೆ ರಿಲೀಫ್ ಮಾಡ್ತಾರಾ ಇಲ್ವಾ ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.